ಇನ್ನು ಭಾರೀ ಮಳೆಗೆ ಪ್ರಕ್ಷುಬ್ಧವಾಗಿದೆ ಅರಬ್ಬಿ ಸಮುದ್ರ. ಕರಾವಳಿ ಭಾಗದಲ್ಲಿ ಅರಬ್ಬಿ ಸಮುದ್ರದಲ್ಲಿ 45ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದ್ದಂತಹ ಬೋಟುಗಳು ಈಗ ಬಂದರಿನತ್ತ ಬರ್ತಾ ಇವೆ. ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು ಹೋಗಬೇಡಿ ಅಂತ, ಆದರೂ ಹೋಗಿದ್ದಾರೆ. ಬಟ್ ಈ 50-60 ಗಂಟೆಗೆ 50-60 ಕಿಲೋಮೀಟರ್ ಸ್ಪೀಡ್ ಅಂತಂದರೆ ನಿಮಗೆ ದೋಣಿಗಳು ಉಲ್ಟಾ ಆಗಿಬಿಡ್ತವೆ ಸಮುದ್ರದಲ್ಲಿ. ಹಾಗಾಗಿ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗಿದ್ದ ಬೋಟುಗಳೆಲ್ಲ ಈಗ ಬಂದರಿನತ್ತ ವಾಪಸ್ ಬರ್ತಾ ಇವೆ. ಡೇಂಜರ್, ಈ ಟೈಮ್ನಲ್ಲಿ ಹೋಗಬೇಡಿ ಅಂತಕ್ಕಂಥ ಇನ್ಸ್ಟ್ರಕ್ಷನ್ಸೇ ಇರುತ್ತೆ ಮೀನುಗಾರಿಕಾ ಇಲಾಖೆಯಿಂದ. ಆದರೂ ಕೆಲವರು ಹೋಗ್ತಾರೆ. ನೋಡಿ, ಆ ರೆಡ್ ಬಾವುಟಗಳು ಹಾಕಿದ್ದಾರೆ ತೀರದಲ್ಲಿ. ಯಾಕೆ ಅಂದರೆ ಇದನ್ನು ದಾಟಿ ಮುಂದಕ್ಕೆ ಯಾರು ಹೋಗೋಂಗಿಲ್ಲ ಅಂತ. ಯಾವ ಸಂದರ್ಭದಲ್ಲಿ ಪ್ರಕ್ಷುಬ್ಧವಾಗುತ್ತೆ ಸಮುದ್ರ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ನಿಮಗೆ ಎಲ್ಲೆಲ್ಲಿ ಈ ಥರ ರೆಡ್ ಫ್ಲ್ಯಾಗನ್ನು ಹಾಕಿದ್ದಾರೆ ಅಲ್ಲಿ ನೀವು ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ಮತ್ತು ಸೆಲ್ಫಿ ತಗೊಳ್ಳೋ ಹಾಗಿಲ್ಲ, ಫೋಟೋ ತೆಗೆಯೋಂಗಿಲ್ಲ. ಇವೆಲ್ಲ ರಿಸ್ಟ್ರಿಕ್ಷನ್ಸು ಜಿಲ್ಲಾಡಳಿತದಿಂದ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಸ್ತಾ ಇದೆ. ಜೊತೆಗೆ ಮುಂಗಾರು ಕೂಡ ಆಗಮನ ಆಗಿದೆ. ಅದಲ್ಲದೆ ಕರಾವಳಿ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಹೀಗಾಗಿ ಮೀನುಗಾರಿಕೆಯನ್ನು ಕೂಡ ಸದ್ಯಕ್ಕೆ ನಿಷೇಧವನ್ನು ಮಾಡಿದೆ. ನಾವಿವತ್ತು ಕಾರವಾರದ ಕಡಲ ತೀರದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಅಲೆಗಳ ಅಬ್ಬರ ಹೇಗೆ ಹೇಳ್ತಾ ಇದೆ ಅಂತ. ಯಾಕೆಂತಂದರೆ ಹವಾಮಾನ ಇಲಾಖೆ ಒಂದು ಸೂಚನೆಯನ್ನು ನೀಡಿತ್ತು. ಯಾಕೆಂದರೆ ವಾಯುಭಾರ ಕುಸಿತ ಆದ ನಂತರದಲ್ಲಿ ಸುಮಾರು 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಅಲೆಗಳು ದಡದ ಭಾಗಕ್ಕೆ ಅಪ್ಪಳಿಸ್ತದೆ. ಹಾಗಾಗಿ ಮೀನುಗಾರರು ಯಾವುದೇ ಕಾರಣಕ್ಕೂ ಮೀನುಗಾರಿಕೆಗೆ ತೆರಳಬಾರ್ದು ಅನ್ನೋಂಥ ಸೂಚನೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಮೀನುಗಾರರು ಈಗಾಗಲೇ ಕಳೆದ 4 ದಿನದಿಂದ ಮೀನುಗಾರಿಕೆಗೆ ಹೋಗಲಿಲ್ಲ. ಜೂನ್ 1ರ ನಂತರ ಮೀನುಗಾರಿಕೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗುತ್ತೆ. ಆದರೆ ಈಗಾಗಲೇ ಅವಧಿ ಮುಂಚೆಯೇ ಮೀನುಗಾರಿಕೆ ಈಗ ಸ್ತಬ್ಧವಾಗಿರುವಂಥದ್ದು. ಇನ್ನು ರಾಜ್ಯ ಹೊರ ರಾಜ್ಯದ ಬೋಟುಗಳು ಕೂಡ ಬಂದಿವೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಹಡಗುಗಳಿದ್ದಾವೆ ಬಂದರಿನಲ್ಲಿ, ಇನ್ನೊಂದು ಕಡೆ ಬೋಟುಗಳು ಬಂದಿದ್ದಾವೆ. ಯಾಕೆಂತಂದರೆ ಒಂದು ಕಡೆ ಗುಜರಾತ್ ಮತ್ತು ಗೋವಾ ಭಾಗದಲ್ಲಿಯೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಆ ಭಾಗದಲ್ಲಿ ಹೆಚ್ಚಿನ ಅಲೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಮೀನುಗಾರಿಕೆ ಎಲ್ಲವೂ ಕೂಡ ಈಗ ಕಾರವಾರದ ಬಂದರುಗಳೇ ಮುಖ ಮಾಡ್ತಾ ಇರೋದು ನೀವು ನೋಡ್ಬೋದು. ಹೊರ ರಾಜ್ಯದ ತಮಿಳುನಾಡು, ಕೇರಳ, ಆಂಧ್ರ ಈ ರೀತಿಯ ಬೇರೆ ಬೇರೆ ರಾಜ್ಯದ ಬೋಟುಗಳು ಕೂಡ ಈಗ ಕಾರವಾರದ ಬಂದರ ಕಡೆ ಈಗ ಆಗಮಿಸ್ತಾ ಇದ್ದಾವೆ. ಇನ್ನೊಂದೆಡೆ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ. ಹೀಗಾಗಿ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಸಮುದ್ರಕ್ಕೆ ಇಳಿಯದಂತೆ ಒಂದು ಸೂಚನೆಯನ್ನು ನೀಡಿದೆ. ಆದರೆ ಪ್ರವಾಸಿಗರಿಗೆ ಕೇಳಬೇಕಲ್ಲ ಮಾತನ್ನು. ಖಂಡಿತವಾಗಿ ನೋಡಬೇಕು ನೀವು ಈ ಭಾಗದಲ್ಲಿ ಪ್ರವಾಸಿಗರು ಬರೋದು ಅಲೆಗಳಲ್ಲೇ ಮೋಜು ಮಸ್ತಿಯನ್ನು ಮಾಡೋದನ್ನು ನೀವು ನೋಡ್ಬೋದು. ಈ ಭಾಗದಲ್ಲಿ ಎಷ್ಟೇ ಹೇಳಿದರೂ ಕೂಡ ಪ್ರವಾಸಿಗರು ಕೇಳಲ್ಲ. ಗೋಕರ್ಣ, ಮುರುಡೇಶ್ವರ ಮತ್ತು ಇತರೆ ಕಾರವಾರ ಕಡಲ ತೀರಗಳಲ್ಲಿ ಕೂಡ ಪ್ರವಾಸಿಗಳು ಆಗಾಗ ಬಂದು ಮೋಜು ಮಸ್ತಿಯಲ್ಲಿ ತೊಡಗ್ತಾ ಇದ್ದಾರೆ. ಅನಾಹುತಗಳಾಗ್ತದೆ. ಆದರೂ ಕೂಡ ಇವ್ರು ಯಾರೂ ಕೂಡ ಪ್ರವಾಸಿಗರು ಎಚ್ಚೆತ್ತುಕೊಳ್ಳೋದಿಲ್ಲ. ಪ್ರವಾಸೋದ್ಯಮ ಇಲಾಖೆ ಈಗಾಗಲೇ ವಾಟರ್ ಸ್ಪೋರ್ಟ್ಸ್ಗಳನ್ನಿರ್ಬೋದು, ಹಾಗೆ ಪ್ರವಾಸಿ ಸ್ಥಳಗಳಲ್ಲಿ ಮುರುಡೇಶ್ವರ, ಗೋಕರ್ಣ ಭಾಗಗಳಲ್ಲಿ ಸಮುದ್ರಕ್ಕೆ ಇಳಿಯೋದನ್ನು ಕೂಡ ನಿಷೇಧ ಮಾಡಿದೆ. ಆದರೂ ಕೂಡ ಪ್ರವಾಸಿಗರನ್ನು ನೋಡ್ಬೋದು. ಈಗ ಈ ಭಾಗದಲ್ಲಿ ಬಂದು ಎಂಜಾಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಮಳೆ ಸ್ವಲ್ಪ ಪ್ರಮಾಣ ಕಮ್ಮಿ ಆಯಿತು ಅಂತಂದರೆ ಈ ಭಾಗದಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯುವಂಥದ್ದನ್ನು ಕಾಣ್ಬೋದಾಗಿದೆ. ಈ ಬಗ್ಗೆ ಜಿಲ್ಲಾಡಳಿತ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಕೇವಲ ನಿಷೇಧ ಹೇರಿ ಕೇವಲ ಒಂದು ಪತ್ರದಲ್ಲಿ ಇರೋದಲ್ಲ, ಅದನ್ನು ಜಾರಿಗೆ ತರಬೇಕಾಗ್ತದೆ. ಆದರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಇಲ್ಲಿ ಪ್ರವಾಸಿ ಮಿತ್ರರಾಗಲಿ ಅಥವಾ ಪೊಲೀಸರಾಗಲಿ ಯಾರೂ ಇಲ್ಲ. ಒಂದು ವೇಳೆ ಯಾರಾದರೂ ಸಮುದ್ರಕ್ಕೆ ಇಳಿದು ಏನಾದರೂ ಅನಾಹುತ ಆದರೆ ಅವರನ್ನ ರಕ್ಷಣೆ ಮಾಡಲಿಕ್ಕೂ ಕೂಡ ಲೈಫ್ ಗಾರ್ಡ್ಗಳು ಕೂಡ ಇಲ್ಲ. ಆ ರೀತಿಯ ಪರಿಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕೇವಲ ಮುರುಡೇಶ್ವರ, ಗೋಕರ್ಣಕ್ಕೆ ಮಾತ್ರ ಲೈಫ್ ಗಾರ್ಡ್ಗಳು ಸೀಮಿತ ಆಗಿದ್ದಾರೆ. ಬೇರೆ ಇತರೆ ಬೀಚ್ಗಳಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಇಲ್ಲ. ಇನ್ನು ನೀವು ಈ ಭಾಗದಲ್ಲಿ ನೋಡ್ಬೋದು ಯಾವ ರೀತಿಯ ಅಲೆಗಳ ಅಬ್ಬರ ಇದೆ ಅಂಥೇಳಿ. ಕಳೆದ 2-3 ದಿನದಿಂದ ಅಲೆಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಯಾಕಂತಂದರೆ ಒಂದು ಕಡೆ ಮುಂಗಾರು ಬರ್ತಾ ಇದೆ, ಇನ್ನೊಂದು ಕಡೆ ಮಳೆಯೂ ಕೂಡ ಸುರಿತಾ ಇದೆ, ಜೊತೆಗೆ ಗಾಳಿಯ ಅಬ್ಬರ ಹೆಚ್ಚಾಗ್ತಾ ಇದೆ. ಹೀಗಾಗಿ ಅಲೆಗಳು ಕಡಲ ತೀರ ಭಾಗದಲ್ಲಿ ಹೆಚ್ಚು ಬರ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಸಮಸ್ಯೆ ಅಂತಂದರೆ ಕಡಲ ತೀರ ಭಾಗದಲ್ಲಿ ಕಡಲ ಕೊರೆತವು ಕೂಡ ಆಗ್ತದೆ. ಸದ್ಯದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಕಡಲ ಕೊರೆತ ಇನ್ನೂ ಪ್ರಾರಂಭವಾಗಿಲ್ಲ. ಮುಂಗಾರು ಪ್ರವೇಶ ಆಗಿದೆ. ಕಡಲಿನ ಭಾಗದಲ್ಲಿ ಹೆಚ್ಚಿನ ಅಲೆಗಳು ಹೇಳ್ತಾ ಇದ್ದಾವೆ. ಮತ್ತು ಕಡಲ ಕೊರೆತಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಜಿಲ್ಲಾಡಳಿತ ಕರಾವಳಿ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿದೆ. ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಸಮುದ್ರಕ್ಕೆ ಇಳಿಬಾರದು ಅಂತ ಸೂಚನೆ ನೀಡಿದೆ. ಆದರೆ ಇವೆಲ್ಲ ಸೂಚನೆಗಳು ಕೇವಲ ಸೂಚನೆಗಳಾಗಿದ್ದಾವೆ ಹೊರತು ಇವುಗಳನ್ನು ಜನರೂ ಆಚರಣೆ ಮಾಡ್ತಾ ಇಲ್ಲ. ಆಡಳಿತ ನಡೆಸುವಂತಹ ಅಧಿಕಾರಿಗಳು ಕೂಡ ಅವುಗಳನ್ನು ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳುವ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇರೋದಂಥದ್ದಂತೂ ದುರಂತ. ಕ್ಯಾಮ್ರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.